ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ನಂದಿನಿ ಅಂತ. ಊರು ಚಿಕ್ಕಬಳ್ಳಾಪುರ. ವಯಸ್ಸು 32 ವರ್ಷ ತುಂಬಿದೆ. ಮೈಕಟ್ಟು ದೇಹವನ್ನು ಇನ್ನು ಯಂಗಾಗಿ ಇಟ್ಟಿಕೊಂಡಿದ್ದೇನೆ. ಗಂಡ ಕಳೆದುಕೊಂಡಿದ್ದೇನೆ. ತೂತು ಪ್ರತಿದಿನ ಸೌತೆಕಾಯಿ ಇಟ್ಟು ಸುಖ ನೋಡುತ್ತೇನೆ. ಬಯಕೆ ಕೆಲಸಗಾರ ಬೇಕು. ಸ್ನೇಹಿತರೆ, ಇದು ಇಷ್ಟು ನಂದಿನಿಯವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ದುಡ್ಡು ಇದೆ, ಸುಖ ಇಲ್ಲ. ನಮ್ಮ ತಂದೆಗೆ ನಾನು ಒಬ್ಬಳೇ ಮಗಳು. ಅವರ ಆಸ್ತಿಯ ಎಲ್ಲಾ ಹಕ್ಕು ನನಗೆ ಸಂಬಂಧಪಟ್ಟಿದೆ. ಬರೋಬ್ಬರಿ 6 ಕೋಟಿಯ ಆಸ್ತಿ ನನ್ನ ಹೆಸರಲ್ಲಿ ಇದೆ. ಗಂಡ ಕಳೆದುಕೊಂಡು ವಿಧವೆಯಾಗಿದ್ದೇನೆ. 2 ಮಕ್ಕಳು ವಿದೇಶಕ್ಕೆ ಶಿಕ್ಷಣದ ಸಲುವಾಗಿ ಹೋಗಿದ್ದಾರೆ. ಚೂಲು ಸಹಿಸಿಕೊಳ್ಳುವುದಕ್ಕೆ ಆಗದ ಕಾರಣ ತೂತಿಗೆ ಕ್ಯಾರೆಟ್ ಇಟ್ಟಿಕೊಂಡು ಸುಖ ಅನುಭವಿಸುತ್ತಿದ್ದೇನೆ. ಲಂಗ ಕಳೆದು ರಾತ್ರಿ ಇಡೀ ಗುದ್ದಾಟ ಮಾಡುವ ಸ್ನೇಹಿತನ ಹುಡುಕಾಟದಲ್ಲಿ ಇದ್ದೇನೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಂದಿನಿಯವರು ದುಡ್ಡು ಇದ್ದು ಸುಖ ಇಲ್ಲ ಅನ್ನುವುದನ್ನ ಸಂಪೂರ್ಣ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಬಯಕೆ ಪೂರೈಸಲು ಕೆಲಸಗಾರ ಬೇಕು. ಮನೆಯಲ್ಲಿ ಒಬ್ಬಳೇ ಇರುವ ಕಾರಣಕ್ಕೆ ಕೆಲಸಗಾರ ಬೇಕು. ಮನೆಯ ಕೆಲಸ ಮುಗಿಸಿ ತೂತು ನೆಕ್ಕಲು ರೆಡಿಯಾಗಬೇಕು. ಫ್ರೀ ಸಮಯದಲ್ಲಿ ಮೊಲೆಗಳು ಹಿಸುಕುತ್ತಾ ಇರಬೇಕು. ಬರುವಾಗ ಹೋಗುವಾಗ ನಿಗುರಿದ ಗೂಟನ ತಿಕ್ಕಗಳಿಗೆ ಒರೆಸುತ್ತಾ ಹೋಗಬೇಕು. ಓಕೆನಾ? ತೂತಿನ ಅನುಭವ ಇದ್ದವರಿಗೆ ಮಾತ್ರ ಕೆಲಸ ಕೊಡ್ತೀನಿ. ಎಲ್ಲಾ ಭಂಗಿಯಲ್ಲಿ ದೆಂಗಲು ಬರಬೇಕು. ಇಷ್ಟ ಇದ್ದವರು ನೇರವಾಗಿ ಕರೆ ಮಾಡಿ ಮಾತಾಡಿ. ಸ್ನೇಹಿತರೆ, ನಂದಿನಿಯವರು ಅವರ ಬಯಕೆಗಳನ್ನ ಪೂರೈಸಲು ಒಬ್ಬ ಕೆಲಸಗಾರ ಬೇಕು ಅಂತ ಹೇಳಿದ್ದಾರೆ. ಇಷ್ಟ ಇದ್ದವರು ಕರೆ ಮಾಡಿ ತಿಳಿಸಿ. ಕೆಲಸಗಾರನ ಗುಣಗಳು ಹೀಗಿರಬೇಕು. ನೋಡಲು ಸುಂದರವಾಗಿ ಇರಬೇಕು. ಮನೆಯ ಕೆಲಸದ ಜೊತೆ ಕೇಯುವ ಕೆಲಸ ಗೊತ್ತಿರಬೇಕು. ತಾಸಿಗೆ 1 ಸಾರಿ ತೂತು ಚೀಪಬೇಕು. 20,000 ಸಂಬಳ ಕೊಟ್ಟು ಸುರಂಗ ಕೊಡ್ತೀನಿ. ಕಾಚ ಕಡೆದು ಹಿಂದೆ ಮುಂದೆ ಗೂಟ ನುಗ್ಗಿಸಬೇಕು. ಬೆಳಗ್ಗೆ ಕೆಲಸ ಮಾಡಬೇಕು, ರಾತ್ರಿ ತೂತು ಕೇಯಬೇಕು. ತೂತು ಕೇಯುವಾಗ ಆಯಾಸದ ಬಗ್ಗೆ ಹೇಳಬಾರದು. ನನಗೆ ಸುಖ ನೀಡುವುದೇ ನಿಮ್ಮ ಕೆಲಸ. ಸ್ನೇಹಿತರೆ, ಕೆಲಸಗಾರನ ಗುಣಗಳು ಹೇಗೆಲ್ಲ ಇರಬೇಕು ಅನ್ನುವುದಕ್ಕೆ ವಿಶೇಷವಾದ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.